ನಮಸ್ಕಾರಗಳು ಎಲ್ಲಾ ಪ್ರೀತಿಯ ನೆಚ್ಚಿನ ಪ್ರೇಕ್ಷಕರೇ. ನಾನು ನಿಮ್ಮ ಪ್ರೀತಿಯ ಸಂಹಿತಾ ಉಪಾಧ್ಯಾಯ. ಹೊಸದೊಂದು ವಿಡಿಯೋಗೆ ಎಲ್ಲಾ ನೆಚ್ಚಿನ ಪ್ರೇಕ್ಷಕರಿಗೆ ಸ್ವಾಗತ. ಎಲ್ಲಾ ನನ್ನ ಪ್ರೀತಿಯ ಪ್ರೇಕ್ಷಕರೇ, ನಿಮ್ಮಲ್ಲಿ ನನ್ನದೊಂದು ಕಳಕಳಿಯ ಬೇಡಿಕೆ. ನಾನು ಈ ಚಾನೆಲ್ ಶುರು ಮಾಡಿ ಹತ್ತತ್ರ 1 ವರ್ಷವಾದ್ರೂ ಸಹ ಇನ್ನೂ ಸಹ 1000 ಸಬ್ಸ್ಕ್ರೈಬರ್ಗಳು ಕೂಡ ಆಗಲಿಲ್ಲ. ಪ್ರತಿ ಬಾರಿಯೂ ಕೂಡ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಸಾಕಷ್ಟು ಜನ ವಿಡಿಯೋ ನೋಡುವರು, ಆದ್ರೆ ಅದರಲ್ಲಿ ಕೇವಲ ಒಬ್ಬರೋ ಇಬ್ಬರೋ ಸಬ್ಸ್ಕ್ರೈಬ್ ಮಾಡುವರಷ್ಟೇ ಹೊರತು ಬೇರೆ ಎಲ್ಲರೂ ಕೇವಲ ವಿಡಿಯೋ ಮಾತ್ರ ನೋಡುವರು. ಇದು ಮಾತ್ರ ತುಂಬಾ ಬೇಸರದ ಸಂಗತಿ. ನನ್ನ ಪ್ರೀತಿಯ ಪ್ರೇಕ್ಷಕರೇ, ನಿಮ್ಮಲ್ಲಿ ಕಳಕಳಿಯಾಗಿ ಬೇಡಿಕೊಳ್ಳುವ ಒಂದು ವಿಚಾರ, ಪ್ಲೀಸ್ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ. ಜೊತೆಗೆ ಈಯೊಂದು ವಿಡಿಯೋಗೆ ನಾನು ನಿಮ್ಮಲ್ಲಿ ಕೇಳುವಂತದ್ದು ಕೇವಲ ಒಂದೇ ಒಂದು ಲೈಕ್ ಅಷ್ಟೇ. ಪ್ಲೀಸ್ ದಯವಿಟ್ಟು ಈಗಲೇ ಲೈಕ್ ಮಾಡಿ. ಮಾನ್ಯ ವೀಕ್ಷಕರೇ, ನೀವು ಗಮನಿಸಿರಬೇಕು ಅಥವಾ ನೀವು ನಮ್ಮ ಕಳೆದ ತಿಂಗಳ ವಿಡಿಯೋಗಳನ್ನು ಒಮ್ಮೆ ಪರೀಕ್ಷಿಸಿ ನೋಡಬಹುದು. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣವು ಆಗಸ್ಟ್ ಮೊದಲ ವಾರವಷ್ಟೇ ಬರುವಂತದ್ದು ಮತ್ತು ಇದು ಇನ್ನು ಆಗಸ್ಟ್ 2ನೇ ವಾರದವರೆಗೂ ವಿಸ್ತರಿಸಬಹುದು ಎಂಬುದನ್ನು ನಾನು ನಿಮಗೆ ನಮ್ಮ ಈ ಚಾನೆಲ್ನಲ್ಲಿ ಬಹಳ ಹಿಂದೆಯೇ, ಅಂದರೆ ಕಳೆದ ತಿಂಗಳೇ ಇದರ ಬಗ್ಗೆ ವಿಡಿಯೋ ಮಾಡಿ ಹೇಳಿದೆ. ಮಾತ್ರವಲ್ಲ, ಇದರ ಬಗ್ಗೆ ಇಷ್ಟು ಸ್ಪಷ್ಟವಾಗಿ ಮಾಹಿತಿ ನೀಡಿದ್ದು ಭವಿಷ್ಯ ಇಡೀ ಕರ್ನಾಟಕದಲ್ಲೇ ನಮ್ಮ ಈ ಒಂದು ಚಾನೆಲ್ ಮಾತ್ರವೇ ಆಗಿರಬಹುದು. ಅದರಂತೆಯೇ ಆಗಸ್ಟ್ ಮೊದಲನೆಯ ವಾರದಿಂದಲೇ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣವು ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮೆಯಾಗಿದೆ. ಜೊತೆಗೆ ಈ ಹಿಂದಿನ ವಿಡಿಯೋನಲ್ಲಿ ಸಹ ಹೇಳಿದ್ದೇನೆ, ಅಂದರೆ ಈ ಬಾರಿ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣದ ಜಮಾವಣೆಗೆ ಮಂಜೂರಾದ ಮೊತ್ತ ಹಣ ಸರಿಯಾಗಿ 538 ಕೋಟಿ ರೂಪಾಯಿಗಳು ಮಾತ್ರ. ಅಂದರೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣವು ಜಮೆಯಾದಂತಹ ಜಿಲ್ಲೆಗಳಲ್ಲಿಯೂ ಸಹ ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಬಂದಿಲ್ಲ. ಇನ್ನೊಂದಿಷ್ಟು ಗೃಹಲಕ್ಷ್ಮಿಯರಿಗೆ ಇನ್ನೂ ಸಹ ಜಮೆಯಾಗಬೇಕಷ್ಟೆ. ಅದಕ್ಕೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣವು ಜಮೆಯಾಗಿಲ್ಲ, ನೀವು ಖಂಡಿತ ಒಂದಿಷ್ಟು ದಿನ, ಅಂದರೆ ಇದೇ ತಿಂಗಳ 3ನೇ ವಾರದವರೆಗೂ ಕಾಯಬೇಕಾಗುತ್ತೆ ಎಂಬುದಂತೂ ಇಲ್ಲಿ ಸ್ಪಷ್ಟವಾಗುವುದು. ಹೀಗಿದ್ದರೂ ಇದರ ಜೊತೆಗೆ ಮೊನ್ನೆಯಿಂದಲೇ ಒಂದು ಸುದ್ದಿಯು ಹರಿದಾಡುತ್ತಿತ್ತು. ಅದು ಈಗ ಬಹುತೇಕ ಖಚಿತವಾಗಿದೆ. ಅಂದರೆ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣವು ಈ ಬರುವ ವರಮಹಾಲಕ್ಷ್ಮಿ ಹಬ್ಬದ ಮುಂಚಿತವಾಗಿಯೇ ಜಮೆ ಮಾಡಲಾಗುವುದು ಎಂಬುದು. ಅಂದರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣವು ಬರಲಿಲ್ಲವೋ ನೀವುಗಳು ಅಲ್ಲಿಯವರೆಗೂ ಕಾದು ನೋಡಬೇಕಾಗುತ್ತದೆ. ಇನ್ನು ನಮ್ಮ ವೀಕ್ಷಕರು ಒಬ್ಬರು ಕೇಳಿದಂತಹ ಪ್ರಶ್ನೆ, ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಬಂದಿದೆ ಎಂಬುದು. ಮಾನ್ಯ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣವು ಇದುವರೆಗೂ ಯಾರಿಗೂ ಬರಲಿಲ್ಲ. ಇನ್ನು ಕೆಲವರು, ಅಂದರೆ ಕೆಲವು ಚಾನೆಲ್ನಲ್ಲಿ ಬರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ 11ನೇ ಮತ್ತು 12ನೇ ಕಂತಿನ ಹಣ ಒಟ್ಟು ಮೊತ್ತ 4,000 ರೂಪಾಯಿಗಳು ಜಮೆಯಾಗಿದೆ ಎಂಬುವಂತದ್ದು ಅಪ್ಪಟ ಸುಳ್ಳು ಮಾಹಿತಿಗಳು. ಕಾರಣ ಸರ್ಕಾರದಿಂದ ಇನ್ನು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣದ ಕ್ರೆಡಿಟ್ ಪ್ರೋಸೆಸ್ ಅಷ್ಟೇ ಪ್ರಸ್ತುತವಾಗಿರುವುದು, ಅಲ್ಲದೆ 12ನೇ ಕಂತಿನ ಹಣದ ಬಗ್ಗೆ ಯಾವುದೇ ಮಾಹಿತಿ ಇನ್ನೂ ಸಹ ಹೊರಬಂದಿಲ್ಲ. ಜೊತೆಗೆ ಒಂದು ಮುಖ್ಯವಾದ ವಿಷಯ, ಕಳೆದ 2 ವಿಡಿಯೋನಲ್ಲಿ ಇದರ ಬಗ್ಗೆ ಹೇಳಿದ್ದೇನೆ. ಪುನಃ ಇದನ್ನು ಹೇಳಲು ಕಾರಣ, ಇದು ಬಹಳ ಮುಖ್ಯವಾದ ವಿಷಯ. ಮೊನ್ನೆ ಒಂದು ಜಿಲ್ಲೆಯ ಮನೆಯೊಡತಿಯ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣವು ಜಮೆಯಾಗಿತ್ತು. ಜಮೆಯಾದ ಸಮಯ ಬಂದು ಬೆಳಿಗ್ಗೆ ಸರಿಸುಮಾರು 11 ಗಂಟೆ, ಆದರೆ ಬ್ಯಾಂಕ್ ಮೆಸೇಜ್ ಬಂದದ್ದು ಸಂಜೆ 7 ಗಂಟೆಗೆ. ಅಂದರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣವು ಬಂದಿಲ್ಲವೋ ನೀವು ಒಮ್ಮೆ ನಿಮ್ಮ ಬ್ಯಾಂಕ್ ಬುಕ್ ಏನಿದೆ ಅದನ್ನು ಒಮ್ಮೆ ಸ್ವತಃ ನೀವೇ ಬ್ಯಾಂಕಿಗೆ ಹೋಗಿ ಎಂಟ್ರಿ ಮಾಡಿಸಿ ನೋಡಿ. ಕಾರಣ, ಬ್ಯಾಂಕ್ ಸರ್ವರ್ಗಳು ಕೆಲವೊಮ್ಮೆ ಬ್ಯುಸಿ ಇದ್ದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕ್ರೆಡಿಟ್ ಆದಂತಹ ಮೆಸೇಜ್ ಬರುವುದಿಲ್ಲ. ಇನ್ನು ಇದುವರೆಗೆ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಜಮೆಯಾಗಿದೆ ಎಂಬುದನ್ನು ನೋಡುವುದಾದರೆ ಕೆಲವು ಜಿಲ್ಲೆಗಳ ಹೆಸರುಗಳು ಬಾಗಲಕೋಟೆ, ಮೈಸೂರು, ಕೊಡಗು, ಚಿತ್ರದುರ್ಗ, ಹಾಸನ, ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು, ಮಂಡ್ಯ, ಮಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ. ಇದಿಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣದ ಕ್ರೆಡಿಟ್ ಪ್ರೋಸೆಸ್ ಅಂತಿಮ ಹಂತದಲ್ಲಿದ್ದು, ಇನ್ನುಳಿದ ಕೆಲವು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣದ ಕ್ರೆಡಿಟ್ ಪ್ರೋಸೆಸ್ ಈಗಷ್ಟೇ ಶುರುವಾಗಿದೆ. ಈ ಜಿಲ್ಲೆಗಳನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಯ ಗೃಹಲಕ್ಷ್ಮಿಯರಿಗೆ 11ನೇ ಕಂತಿನ 2,000 ರೂಪಾಯಿಗಳು ಬಂದಿದ್ದಲ್ಲಿ ದಯವಿಟ್ಟು ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿರಿ. ಮಾನ್ಯ ವೀಕ್ಷಕರೇ, ಇದಿಷ್ಟು ಈಯೊಂದು ವಿಡಿಯೋನಲ್ಲಿ. ನೀವೇನು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಾದರೆ ಅಥವಾ ಇನ್ನೂ ಸಹ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ. ಸಿಗುವ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು. ಇಂತಿ ನಿಮ್ಮ ಸಂಹಿತಾ ಉಪಾಧ್ಯಾಯ.